ಗೌತಮ್ ಗಂಭೀರ್ ಪ್ರಸ್ತುತ ಇಂಡಿಯನ್ ಟೀಮ್ ಕ್ರಿಕೆಟ್ ಕೋಚ್. 2 ಕಾರಣಗಳಿಂದ ವೈಭವ್ ಸೂರ್ಯವಂಶಿಗೆ ಪ್ಲೇಯಿಂಗ್ 11ರಲ್ಲಿ ಪಾದಾರ್ಪಣೆಗೆ ಅವಕಾಶ ನೀಡಲಿಲ್ಲ. ಇದು ನಿಜಕ್ಕೂ ದೇಶಾದ್ಯಂತ ಇರುವ ಕ್ರಿಕೆಟ್ ಅಭಿಮಾನಿಗಳಿಗೆ ಮಾಡಿದ ದೊಡ್ಡ ಮೋಸವೇ ಹೌದು. ಇದನ್ನು ಮೋಸ ಎಂದು ಹೇಳಬೇಕಾ? ದೇಶದ ಭಾವನೆಗಳನ್ನು ಗೌತಮ್ ಗಂಭೀರ್ ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಜನರ ಸಾಮಾನ್ಯ ಅಭಿಪ್ರಾಯವನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಕ್ರಿಕೆಟ್ ಅಭಿಮಾನಿಗಳ ಮನದ ಆಶೆಯನ್ನು ಕೂಡ ಗ್ರಹಿಸುತ್ತಿಲ್ಲ. ಸೂರ್ಯವಂಶಿಗೆ ಕೂಡ ಅವಕಾಶ ನೀಡಿದ್ದರೆ ಏನಾಗುತ್ತಿತ್ತು? ಅದೇ ಪಂದ್ಯದಲ್ಲಿ ಇಬ್ಬರು ಆಟಗಾರರು ಪಾದಾರ್ಪಣೆ ಮಾಡುತ್ತಿದ್ದಾರೆ. ಪ್ರಿನ್ಸ್ ಯಾದವ್ಗೆ ಅವಕಾಶ ಕೊಟ್ಟಿದ್ದೀರಿ, ಅದು ಒಳ್ಳೆಯದೇ. ಸೂರ್ಯಾನ್ಶ್ ಹೆಗಡೆಗೂ ಅವಕಾಶ ಕೊಟ್ಟಿದ್ದೀರಿ, ಅದು ಕೂಡ ತುಂಬ ಒಳ್ಳೆಯದೇ. ಆದರೆ ಸೂರ್ಯವಂಶಿಯವರಿಗೆ ಏಕೆ ಕೂರಿಸಿದ್ದೀರಿ? ಅವನಿಗೆ ಅವಕಾಶ ಕೊಡಬಹುದಿತ್ತೇ ಅಲ್ಲವೇ ಎನ್ನಲಾಗುತ್ತಿತ್ತು. ಸಂಜು ಸ್ಯಾಮ್ಸನ್ ಅವರನ್ನು ವಿಶ್ರಾಂತಿಗೆ ಕೂರಿಸಿದ್ದರೆ ಏನಾಗುತ್ತಿತ್ತು? ಅಥವಾ ಇಶಾನ್ ಕಿಶನ್ ಅವರಿಗೆ ವಿಶ್ರಾಂತಿ ನೀಡಿದ್ದರೆ ಅಥವಾ ತಿಲಕ್ ವರ್ಮರವರನ್ನು ಹೊರಗಿಟ್ಟಿದ್ದರೆ ಸೂರ್ಯವಂಶಿಗೆ ಮತ್ತು ಅಭಿಷೇಕ್ ಶರ್ಮರವರ ಕೈಯಿಂದಲೇ ಓಪನಿಂಗ್ ಅಥವಾ ಆರಂಭ ಮಾಡಿಸಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ನನ್ನ ಭಾವನೆ. 3ನೇ ಕ್ರಮಾಂಕದಲ್ಲಿ ಸಂಜು, 4ನೇ ಕ್ರಮಾಂಕದಲ್ಲಿ ಇಶಾನ್, 5ನೇ ಕ್ರಮಾಂಕದಲ್ಲಿ ಶ್ರೇಯಸ್ ಅಯ್ಯರ್ ಆಡಬಹುದಿತ್ತು. ಇದರಿಂದ ಯಾವ ಸಮಸ್ಯೆಯೂ ಆಗುತ್ತಿರಲಿಲ್ಲ. ಆದರೆ ನಮಗೆ ಅರ್ಥವಾಗುವಂತೆ 2 ಕಾರಣಗಳಿವೆ. ಮೊದಲ ಕಾರಣವೇನೆಂದರೆ, ಹೊರಗಿನವರು ಹೇಳಿದಂತೆ ನಾನು ಪ್ಲೇ 11 ಆಯ್ಕೆ ಮಾಡುತ್ತೇನೆ ಎಂಬ ಸಂದೇಶವನ್ನು ಗೌತಮ್ ಗಂಭೀರ್ ನೀಡಲು ಇಷ್ಟಪಡಲಿಲ್ಲ. ತಂಡವನ್ನು ನಾನು ನನ್ನ ರೀತಿಯಲ್ಲಿ ನಡೆಸುತ್ತೇನೆ ಎನ್ನುವುದು ಅವರ ಧೋರಣೆ. ಒಂದು ತಂಡದಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವವನು ಒಬ್ಬನೇ. ಈ ತಂಡದಲ್ಲಿ ಆ ನಿರ್ಧಾರ ತೆಗೆದುಕೊಳ್ಳುವವರು ಗೌತಮ್ ಗಂಭೀರ್ ಮಾತ್ರನೇ. ಹೊರಗಿನವರು ಏನೇ ಬಯಸುತ್ತಾರೆ, ದೇಶದ ಜನರು ಏನೇ ಬಯಸುತ್ತಾರೆ, ಕ್ರಿಕೆಟ್ ಅಭಿಮಾನಿಗಳು ಏನೇ ಬಯಸುತ್ತಾರೋ ಎಂಬುದರ ಆಧಾರದ ಮೇಲೆ ಅವರು ಪ್ಲೇಯಿಂಗ್ 11 ಆಯ್ಕೆ ಮಾಡುವುದಿಲ್ಲ. ಅದೇ ಕಾರಣದಿಂದಲೇ ನನಗೆ ನೀವು ಹೇಳಬೇಕು, ಸೂರ್ಯವಂಶಿ ಆಡಿಸಬೇಕೋ ಬೇಡವೋ ಅಂತ. ನಾನು ಈ ತಂಡದ ಕೋಚ್. ಯಾರು ಆಡಬೇಕು ಎಂದು ನಾನು ನಿರ್ಧರಿಸುತ್ತೇನೆ. ನನ್ನ ಅವಧಿಯಲ್ಲೇ ತಂಡ T20 ವಿಶ್ವಕಪ್ ಗೆದ್ದಿತ್ತು. ನಾನು ತೀರ್ಮಾನಿಸುತ್ತೇನೆ, ಇವರಿಬ್ಬರಿಗೆ ಪಾದಾರ್ಪಣೆ ಮಾಡುತ್ತೇನೆ, ಸೂರ್ಯವಂಶಿಗೆ ಹೀಗೆ ಕೊಡೋದಿಲ್ಲ ಅಂತ ಗೌತಮ್ ಗಂಭೀರ ವಾಗ್ದಾಳಿಯಾಗಿರುತ್ತದೆ. ಶಾಂತವಾದ ನಂತರ ಯಾವಾಗ ಅವಕಾಶ ಕೊಡಬೇಕೆಂದು ಗೌತಮ್ ಗಂಭೀರ್ ಅವರೇ ನಿರ್ಧರಿಸುತ್ತಾರೆ ಎಂಬ ಮನೋಭಾವದಿಂದ ಗಂಭೀರ್ ನಡೆದುಕೊಂಡಿರಬಹುದು. 2ನೇ ಕಾರಣವೇನೆಂದರೆ, ಕಳೆದ ಪಂದ್ಯದಲ್ಲಿ ಶ್ರೇಯಸ್ ಅಯ್ಯರ್ ಹೇಳಿದ ಮಾತು. ಈಗಾಗಲೇ ಈ ತಂಡದಲ್ಲಿ ವಿಶ್ವ ಚಾಂಪಿಯನ್ ತಂಡದ ಭಾಗವಾಗಿದ್ದು ಅನೇಕ ಹಿರಿಯ ಆಟಗಾರರು ಇದ್ದಾರೆ. ಅವರನ್ನು ಹೊರಗಿಡುವುದು, ಅವರನ್ನು ಅನ್ಯಾಯಕ್ಕೆ ಮುಂಭಾಗ ಮಾಡುವುದು ಸರಿಯಲ್ಲ. ಸೂರ್ಯವಂಶಿಗೆ ಅವಕಾಶ ಖಂಡಿತ ಸಿಗುತ್ತದೆ. ಅವನು ಒಳ್ಳೆಯ ಆಟಗಾರ ಕೂಡ ಹೌದು. ಸ್ವಲ್ಪ ತಾಳ್ಮೆ ಇರಬೇಕು. ತಂಡಕ್ಕೆ ಹೊಸದಾಗಿ ಬಂದ ಪ್ರತಿಯೊಬ್ಬ ಆಟಗಾರನಿಗೂ ತಕ್ಷಣವೇ ಪಾದಾರ್ಪಣೆ ಅವಕಾಶ ಸಿಗುವುದಿಲ್ಲ. ಅಭಿಮನ್ಯು ಈಶ್ವರನ್ ಕೂಡ ಹಲವು ಬಾರಿ ತಂಡಕ್ಕೆ ಆಯ್ಕೆಯಾದರೂ ಇಂದಿಗೂ ಪಾದಾರ್ಪಣೆಗೆ ಕಾಯುತ್ತಲೇ ಇದ್ದಾರೆ. ಇಂಥ ಅನೇಕ ಉದಾಹರಣೆಗಳಿವೆ. ಆದರೆ ಶ್ರೇಯಸ್ ಅಯ್ಯರ್ ಹೇಳಿದಂತೆ ಸೂರ್ಯವಂಶಿಗೂ ಅವಕಾಶ ಖಂಡಿತ ಸಿಗುತ್ತದೆ. ಈಗ ಮಾತ್ರ ಹಿರಿಯ ಆಟಗಾರರನ್ನು ಹೊರಗಿಡುವುದು ಸರಿಯಲ್ಲ ಎಂಬ ಅಭಿಪ್ರಾಯ ಅವರು ತಿಳಿಸಿದ್ದರು. ಪ್ರಿಯ ವೀಕ್ಷಕರೇ, ಈ 2ನೇ ಕಾರಣ ಏನಿರಬಹುದು ನೋಡೋಣ. ಗೌತಮ್ ಗಂಭೀರ್ ಇದನ್ನು ತಮ್ಮ ಆತ್ಮಗೌರವದ ವಿಶ್ವಾಸಕ್ಕಿಂತ ಹೊರಗಿನವರು ಹೇಳಿದಂತೆ ನಾನು ತಂಡವನ್ನು ಆಯ್ಕೆ ಮಾಡುವುದರಲ್ಲಿ ನನ್ನ ಪಾಲು ಮಾತ್ರ ಇರುತ್ತದೆ ಎಂಬ ಅವರ ಗೌರವ. ಹಠದಿಂದ ಅವರು ಸೂರ್ಯವಂಶಿಗೆ ಅವಕಾಶ ನೀಡಿಲ್ಲ. ಈ ಹಠದ ಪರಿಣಾಮವಾಗಿ ನಷ್ಟವಾಗಿದ್ದು ಆ ಯುವ ಆಟಗಾರನಿಗೆ ಹೊರತು ದೇಶಕ್ಕೆ ಅಲ್ಲ. ಸಂಪೂರ್ಣ ಸೋನಿ ಸ್ಪೋರ್ಟ್ಸ್ ನೆಟ್ವರ್ಕ್ ಈ ಸರಣಿಯ ಪ್ರಚಾರವನ್ನು ಸೂರ್ಯವಂಶಿ ಮುಖವನ್ನು ಬಳಸಿಕೊಂಡೇ ಮಾಡಿತ್ತು. ದೇಶಾದ್ಯಂತ ಎಲ್ಲರೂ ಅವನ ಆಡುತ್ತಾನೆ ಎಂದು ನಿರೀಕ್ಷಿಸಿ ಟಿವಿಯ ಮುಂದೆ ಕುಳಿತಿದ್ದರು. ಆದರೆ ಅವನಿಗೆ ಅವಕಾಶವೇ ಸಿಗಲಿಲ್ಲ. ದೇಶ ಬಯಸಿದ್ದು ನೀವು ಮಾಡಲಿಲ್ಲ, ಪ್ರಸಾರ ಸಂಸ್ಥೆಗಳು ಬಯಸಿದ್ದು ನೀವು ತೋರಿಸಲಿಲ್ಲ, ಆದರೆ ಅವನಿಗೆ ಅವಕಾಶ ನೀಡಲಿಲ್ಲ. ಅದರಿಂದ ಇದನ್ನು ದೇಶದ ಕ್ರಿಕೆಟ್ ಅಭಿಮಾನಿಗಳೊಂದಿಗೆ ಮಾಡಿದ ಮೋಸ ಎಂದು ಹೇಳಲೇಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇದು ಮೋಸವೇ ಅಥವಾ ಅಲ್ಲವೇ? ಕಮೆಂಟ್ ಮಾಡಿ ತಿಳಿಸಿ.